ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇವರ ಮದುವೆ ಈಗ ವಿಚ್ಛೇದನ ಆಗಿದೆ. ಸೊ ಹಾಗಾಗಿ ಪಬ್ಲಿಕ್ ಟಿವಿಗೆ ಚಂದನ್ ಶೆಟ್ಟಿ ಪರ ವಕೀಲೆ ಅನಿತಾ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಯಾಕೆ ದೂರ ಆದರೂ ಏನು ಅಂತೇಳಿ ಕಳೆದ 1 ವರ್ಷದಿಂದ ಪರಸ್ಪರ ದೂರ ಇದ್ರು. ಪರಸ್ಪರ ಒಪ್ಪಿಗೆಯ ಮೇರೆಗೆನೆ ವಿಚ್ಛೇದನವನ್ನ ಪಡ್ಕೊಂಡಿದ್ದಾರೆ. ಕಳೆದ 3 ತಿಂಗಳಿನಿಂದ ಕಾಲಾವಕಾಶವನ್ನ ಕೊಟ್ಟು ಕೌನ್ಸಿಲಿಂಗ್ ಅನ್ನ ಕೂಡ ಮಾಡಲಾಯಿತು. ಆದರೂ ಕೂಡ ಇಬ್ಬರ ನಿರ್ಧಾರ ಒಂದೇ ಆಗಿರೋದ್ರಿಂದ ವಿಚ್ಛೇದನ ಆಗಿದೆ ಅಂತ ಹೇಳಿದ್ದಾರೆ. ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರ ವಿಚ್ಛೇದನ ನಡೆದಿದೆ. ಸ್ಯಾಂಡಲ್ವುಡ್ಗೆ ನಿನ್ನೆ ಆಗಿರುವಂತಹ ಈ ಘಟನೆ ನಿಜಕ್ಕೂ ಶಾಕ್ ಆಗಿರುವಂಥದ್ದು. ಹಾಗಾದರೆ ಎಷ್ಟು ದಿನದಿಂದ ಈ ಪ್ರೊಸೀಜರ್ ನಡೀತಾ ಇತ್ತು, ಆಗಿದ್ದೇನು ಎಲ್ಲವನ್ನೂ ಹೇಳೋದಕ್ಕೆ, ಡೀಟೇಲ್ಡ್ ಆಗಿ ಹೇಳೋದಕ್ಕೆ ನಮ್ಮ ಜೊತೆಗೆ ಅಡ್ವೊಕೇಟ್ ಅನಿತಾ ಅವರಿದ್ದಾರೆ. ಅವರು ಚಂದನ್ ಪರ ವಕೀಲರು. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಈಗ ಎಷ್ಟು ತಿಂಗಳಿಂದ ಈ ಪ್ರೊಸೀಜರ್ ನಡೀತಾ ಇತ್ತು ಅಂತ, ಯಾಕಂದರೆ ನಮಗೆ ಗೊತ್ತಿರೋದು ಒಂದು ಗೊಂದಲ ಇದೆ. ಅಂದರೆ ಈಗ ಡಿವೋರ್ಸ್ ಆಗೋಯ್ತಾ ಅಥವಾ ಇನ್ನೂ ಹಿಯರಿಂಗ್ ಇದೆಯಾ, ವಿಚಾರಣೆ ನಡೀತಾ ಇದೆಯಾ ಅನ್ನೋದ್ರ ಮೇಡಮ್. ನಿನ್ನೆ ಡಿವೋರ್ಸ್ ಆಯಿತು, ಕಂಪ್ಲೀಟ್ ಆಯಿತು. ಆರ್ಡರ್ ಮಾಡಿದ್ದಾರೆ. ಸೊ ಯೂಶ್ವಲಿ ಹೆಂಗೆ ಅಂತ ಹೇಳಿದ್ರೆ ಡಿವೋರ್ಸ್ ಇತ್ತು 6 months ಪೀರಿಯಡ್ ಇರುತ್ತೆ. ವೆನ್ ಯು ಫೈಲ್ 13B ಪೆಟಿಷನ್ ಹಾಕಿದ್ರೆ 6 months ಪೀರಿಯಡ್ ಇರುತ್ತೆ. ಬಟ್ ನಾವು ಅದು ಆ 6 months ಪೀರಿಯಡ್ನ ವೇವ್ ಆಫ್ ಮಾಡೋಕ್ಕೆ 13B ಕ್ಲಾಸ್ 2 ಅಪ್ಲಿಕೇಶನ್ ಹಾಕ್ಕೊಂಡು ಅದನ್ನು ವೇವ್ ಆಫ್ ಮಾಡಿದ್ದೀವಿ. ಯಾವಾಗ ಒಂದು ನಿರ್ಧಾರ ತಗೊಂಡು ಆ್ಯಸ್ ಅಡಲ್ಟ್ಸ್ ಸೆಪ್ರೇಷನ್ ಆಗಿದ್ದು 1 year ಸೆಪ್ರೇಷನ್ ತೋರಿಸಿ, ಇಫ್ ದೇ ಹ್ಯಾವ್ ಡಿಸೈಡೆಡ್ ಟು ಮೂವ್ ಆನ್ ಇನ್ ಲೈಫ್, 13B ಪೆಟಿಷನ್ ಫೈಲ್ ಮಾಡಿದ ನಂತರ, ಈ ಅಪ್ಲಿಕೇಶನ್ ಹಾಕಿದ ನಂತರ ಇಮಿಡಿಯೇಟಾಗಿ ಆ 6 months ಪೀರಿಯಡ್ ವೇವ್ ಮಾಡಿ ದೇ ಕ್ಯಾನ್ ಗೆಟ್ ದ ಡಿವೋರ್ಸ್. ಅವ್ರಿಗೆ ವಿಚ್ಛೇದನ ಆಗೋಕ್ಕೆ ಸಾಧ್ಯತೆ ಇದೆ. ಓಕೆ ಮ್ಯಾಮ್, ಈಗ ನಿನ್ನೆ ಕೋರ್ಟ್ ಏನು ಹೇಳಿದ್ದು ಅಂದರೆ ವಿಚ್ಛೇದನನ ಇಬ್ಬರು ಕೂಡ ಮ್ಯೂಚುವಲ್ ಆಗಿ ಹಾಕಿದ್ದ ಮ್ಯಾಮ್, ಅದು ಹೇಗೆ ಆಯಿತು? ಮ್ಯೂಚುವಲ್ ಕನ್ಸೆಂಟ್ ಅಂತ ಹೇಳಿದ್ರೆ ಪರಸ್ಪರ ಒಪ್ಕೊಂಡು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸೇಮ್ ಇರುತ್ತೆ. ಬಟ್ ಇವ್ರದ್ದು ಯಾವುದೇ ಟರ್ಮ್ಸು ಕಂಡೀಷನ್ಸ್ ಏನೂ ಇರಲಿಲ್ಲ. ಇವ್ರಿಗೆ ದೇ ಡಿ ನಾಟ್ ಹ್ಯಾವ್ ಕಂಡೀಷನ್ಸ್ ಆಗಲಿ ಟರ್ಮ್ಸ್ ಆಗಲಿ ಒಬ್ಬರು ಇನ್ನೊಬ್ಬರ ಮೇಲೆ ಏನೂ ಇಲ್ಲ. ಸೊ ನೋ ಕ್ಲೇಮ್ಸ್. 13B ಪೆಟಿಷನ್ ಫೈಲ್ ಮಾಡಿದ್ರು 6th ಫೈಲ್ ಮಾಡಿದ್ರು. ಅಂದರೆ ಯೂಶ್ವಲಿ ಮೊದಲೆಲ್ಲ ಜೊತೆಗೆ ಇಬ್ಬರು ಬರಬೇಕಾಗಿತ್ತು. ಬಟ್ ಈಗ ಪಾರ್ಟೀಸ್ ಅವಶ್ಯಕತೆ ಇಲ್ಲ. ಸೊ ಐ ಫೈಲ್ಡ್ ಆನ್ ದ 6th ಫೈಲ್ ಮಾಡಿದೆ. ಸೊ ನೆಕ್ಸ್ಟ್ ಡೇ ಹಿಯರಿಂಗಿಗೆ ಬರುತ್ತೆ. ಯಾಕಂದರೆ ಈ ಅಪ್ಲಿಕೇಶನ್ ಒಂದಿತ್ತು. ಸೊ ಅಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಗಬೇಕು. ಸೊ ಹಿಯರಿಂಗ್ ಆದ ಕೂಡಲೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕೋರ್ಟ್ಗೆ ಮೀಡಿಯೇಷನ್ಗೆ ಕಳಿಸ್ಕೊಡೋಕ್ಕೆ. ಮೀಡಿಯೇಷನ್ ಆಲ್ಸೋ ಇಸ್ ಅ ಕಂಪಲ್ಸರಿ ಪ್ರೋಸೆಸ್. ಇಮಿಡಿಯೇಟಾಗಿ ಮೀಡಿಯೇಷನ್ಗೆ ಕಳಿಸ್ಕೊಟ್ರು. ಆರ್ಡ್ರ್ ಆದಮೇಲೆ ಮೀಡಿಯೇಷನ್ನಲ್ಲಿ ಇವರು ನಿರ್ಧಾರ ಮಾಡಿದರು ಆಗಲೇ. ಈ ಡಿಸಿಷನ್ 1 year ಮುಂಚೆನೇ ಅವ್ರು ತೊಗೊಂಡಿದ್ದಾರೆ ಪರಸ್ಪರ. ಇನ್ ದ ಸೆನ್ಸ್ ಅವ್ರಿಗೆ ಗೊತ್ತಿತ್ತು ದೇ ಟ್ರೈಡ್ ದ ಬೆಸ್ಟ್. ಅವರು ತುಂಬ ಟ್ರೈ ಮಾಡಿದ್ದಾರೆ ಜೊತೆಗೆ ಇರೋಕ್ಕೆ ಎಲ್ಲ. ಬಟ್ ಒಪಿನಿಯನ್ಸು ಎಲ್ಲ ಡಿಫ್ರೆನ್ಸಸ್ ಇರೋದ್ರಿಂದ ಇಬ್ಬರು ರೆಸ್ಪೆಕ್ಟ್ಫುಲ್ಲಾಗಿ ಮ್ಯೂಚುವಲ್ ಕನ್ಸೆಂಟಾಗಿ ಡಿವೋರ್ಸ್ ಪೆಟಿಷನ್ ಹಾಕಿ ವೇವ್ ಆಫು ಆಯಿತು. ಮೀಡಿಯೇಷನ್ನಲ್ಲೂ ಸ್ವಲ್ಪ ಅಡ್ವೈಸು ಕೌನ್ಸಿಲಿಂಗ್ ಎಲ್ಲ ಆಯಿತು. ಅದಾದ ನಂತರ ಅವ್ರ ನಿರ್ಧಾರದ ಪ್ರಕಾರನೇ ಮೀಡಿಯೇಷನ್ ಅಂದರೆ ಇಬ್ಬರು ಪಾರ್ಟೀಸ್, ಅದು ಪಾರ್ಟಿ ಸೆಂಟ್ರಿಕ್ ಅಂತ ಹೇಳ್ತೀವಿ. ಪಾರ್ಟೀಸ್ ಏನು ಇಷ್ಟಪಡ್ತಾರೋ ಅದೇ ನಡೆಯೋದು. ಅಡ್ವೊಕೇಟ್ಸ್ ಆಗಲಿ ಯಾರು ಹೇಳಿದ್ರೇನೋ ನಾವು ಯಾರು ಫೋರ್ಸ್ ಮಾಡೋ ಹಾಗಿಲ್ಲ. ಅವ್ರಿಗೇನು ಇಷ್ಟನೋ ಅಲ್ಲಿ ನಡೆಯುತ್ತೆ. ಒಂದು ಅಗ್ರಿಮೆಂಟ್ ಮಾಡ್ತಾರೆ ಅವ್ರು ಹೇಳಿದ ಪ್ರಕಾರ. ಇಬ್ಬರು ಸೈನ್ ಮಾಡಿದ್ರೆ ಫುಲ್ ಆ್ಯಂಡ್ ಫೈನಲ್ ಆಗುತ್ತೆ. ಅದ್ರ ಮೇಲೆ ಅಪೀಲು ಏನೂ ಇರಲ್ಲ. ಬಟ್ ಮ್ಯೂಚುವಲ್ ಕನ್ಸರ್ನ್ ಅಂದರೆ ಇಬ್ಬರು ಒಪ್ಕೊಂಡು ಮಾಡ್ಕೊಂಡಿರೋದ್ರಿಂದ ನೆನ್ನೆನೇ ಮುಗೀತು. ಇದು ಚಂದನ್ ಪರ ವಕೀಲೆ ಅನಿತಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.